ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ಗೊಂದಲಕಾರಿ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಜಗತ್ತಿನಾದ್ಯಂತ ಯುದ್ಧ, ಆರ್ಥಿಕ ಸಂಕಷ್ಟದ ವಾತಾವರಣ ಇದೆ. ಇಂಥ ಸಮಯದಲ್ಲಿ ಎಲ್ರೂ ಸೇಫ್ ಅಂತ ಓಡ್ಹೋಗುವ ಚಿನ್ನದ ಬೆಲೆಯೇ ಕುಸಿಯುತ್ತಿದೆ. ಇದು ಯಾಕ್ ಹೀಗಾಗ್ತಿದೆ? ಬನ್ನಿ, ಇದರ ಹಿಂದಿನ ಕಾರಣಗಳನ್ನ ಒಂದೊಂದಾಗಿ ನೋಡೋಣ. ಹೌದು, ಇದೇ ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ. ಸಾಮಾನ್ಯವಾಗಿ ಪರಿಸ್ಥಿತಿ ಸರಿಯಿಲ್ಲದಿದ್ದಾಗ ಹೂಡಿಕೆದಾರರು ಚಿನ್ನದ ಮೇಲೆ ದುಡ್ಡು ಹಾಕ್ತಾರೆ. ಆಗ ಅದರ ಬೆಲೆ ಆಕಾಶಕ್ಕೆ ಹೋಗ್ಬೇಕು. ಆದ್ರೆ ಈ ಸಲ ಆಗ್ತಿರೋದೇ ಉಲ್ಟಾ. ಇದರ ಹಿಂದಿನ ಅಸಲಿ ಕಾರಣವಾದ್ರೂ ಏನು? ನೋಡಿ, ಒಂದ್ ಕಡೆ ನಮ್ಮ ನಿರೀಕ್ಷೆ, ಇನ್ನೊಂದ್ ಕಡೆ ಮಾರುಕಟ್ಟೆಯ ವಾಸ್ತವ. ಕಷ್ಟಕಾಲದಲ್ಲಿ ಚಿನ್ನ ನಮ್ಮ ಕೈ ಹಿಡಿಯುತ್ತೆ ಅನ್ನೋದು ಎಲ್ಲರ ನಂಬಿಕೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅದೇ ಚಿನ್ನದ ಬೆಲೆ ಕೆಳಗೆ ಬೀಳ್ತಿದೆ. ಈ ಗೊಂದಲ ಯಾಕೆ ಅಂತಾನೆ ನಾವಿವತ್ತು ಮಾತಾಡ್ತಿರೋದು. ಸರಿ, ಹಾಗಾದ್ರೆ ಮೊದ್ಲು ಕೆಲವು ನಂಬರ್ಸ್ ನೋಡೋಣ. ಅಸಲಿಗೆ ಏನಾಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ. ಯುದ್ಧ ಶುರುವಾಗೋಕೆ ಸ್ವಲ್ಪ ಮುಂಚೆ ಗೋಲ್ಡ್ ಪ್ರೈಸ್ ಆಲ್ ಟೈಮ್ ಹೈ ತಲುಪಿತ್ತು. ಆದರೆ ಪರಿಸ್ಥಿತಿ ಬಿಗಡಾಯಿಸ್ತಿದ್ದ ಹಾಗೆ ಸಡನ್ ಆಗಿ 15% ಡ್ರಾಪ್ ಆಯ್ತು. ಇದು ಎಂಥವರನ್ನು ತಬ್ಬಿಬ್ಬುಗೊಳಿಸುವಂತಹ ಒಂದು ದೊಡ್ಡ ಕುಸಿತ. ಇದರ ಹಿಂದಿನ ಮೊದಲನೇ ಕಾರಣ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನ ರೇನಿ ಡೇ ಪ್ಯಾರಡಾಕ್ಸ್ ಅಂತ ಕರೀತಾರೆ. ಅಂದ್ರೆ ಮಳೆಗಾಲಕ್ಕೆ ಅಂತ ಇಟ್ಕೊಂಡಿದ್ದ ಛತ್ರಿನ ಮಳೆ ಬಂದಾಗ್ಲೇ ಮಾರೋದು. ಇದು ಕೇಳೋಕೆ ವಿಚಿತ್ರ ಅನಿಸಿದ್ರೂ ಮಾರುಕಟ್ಟೆಯಲ್ಲಿ ನಡೆಯೋ ಒಂದು ಸತ್ಯ. ಅಂದ್ರೆ ಇದರ ಅರ್ಥ, ಕಷ್ಟ ಬಂದಾಗ ಇನ್ವೆಸ್ಟರ್ಸ್ ಗೋಲ್ಡ್ ಮೇಲೆ ನಂಬಿಕೆ ಕಳೆದುಕೊಂಡು ಮಾರಲ್ಲ. ಬದ್ಲಿಗೆ ಅವರ ಬೇರೆ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲೋ ಎಲ್ಲೋ ಲಾಸ್ ಆಗಿರುತ್ತೆ. ಆ ನಷ್ಟ ತುಂಬೋಕೆ ಅವರಿಗೆ ತಕ್ಷಣ ದುಡ್ಡು ಬೇಕಾಗುತ್ತೆ. ಚಿನ್ನನ ಸುಲಭವಾಗಿ ಮಾರಿ ದುಡ್ಡು ಮಾಡಬಹುದು ಅಲ್ವಾ? ಅದಕ್ಕೆ ಅದನ್ನ ಮೊದಲು ಮಾರಾಟ ಮಾಡ್ತಾರೆ. ಇದೇನೂ ಹೊಸ್ದಲ್ಲ, ಗೊತ್ತಾ? 2008ರ ಆರ್ಥಿಕ ಸಂಕಷ್ಟದ ಟೈಮ್ನಲ್ಲೂ ಹೀಗೆ ಆಗಿತ್ತು. ಮೊದಲು 30% ಬಿತ್ತು, ಆದ್ರೆ ಮುಂದಿನ 3 ವರ್ಷದಲ್ಲಿ 3 ಪಟ್ಟು ಜಾಸ್ತಿಯಾಯಿತು. 2020 ಕೋವಿಡ್ ಟೈಮ್ನಲ್ಲೂ ಅಷ್ಟೇ 100% ಬಿದ್ದು 5 ತಿಂಗಳಲ್ಲಿ ಆಲ್ ಟೈಮ್ ಹೈ ತಲುಪಿತು. ಈಗ್ಲೂ ಅದೇ ಪ್ಯಾಟರ್ನ್ ರಿಪೀಟ್ ಆಗ್ತಿರೋ ಹಾಗೆ ಕಾಣಿಸ್ತಿದೆ. ಸರಿ, ಈಗ ಎರಡನೇ ಕಾರಣ ನೋಡೋಣ. ಅದುವೇ ಬಲಿಷ್ಠ ಆಗ್ತಿರೋ ಅಮೆರಿಕನ್ ಡಾಲರ್. ಗೋಲ್ಡ್ ಪ್ರೈಸಿಗೂ ಡಾಲರಿಗೂ ಒಂದು ಉಲ್ಟಾ ಸಂಬಂಧ ಇದೆ. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ನೋಡಿ, ಇಡೀ ಜಗತ್ತಲ್ಲಿ ಚಿನ್ನದ ಬೆಲೆನ US ಡಾಲರ್ನಲ್ಲೇ ಹೇಳ್ತಾರೆ. ಹಾಗಾಗಿ ಡಾಲರ್ ಸ್ಟ್ರಾಂಗ್ ಆದಾಗ ಬೇರೆ ದೇಶದವರಿಗೆ ಅಂದ್ರೆ ನಮಗೂ ಸೇರಿ ಚಿನ್ನ ಕೊಳ್ಳೋದು ದುಬಾರಿಯಾಗುತ್ತೆ. ಇದರಿಂದ ಸಹಜವಾಗಿಯೇ ಚಿನ್ನದ ಬೇಡಿಕೆ ಕಡಿಮೆಯಾಗಿ ಬೆಲೆ ಕೆಳಗೆ ಬರುತ್ತೆ. ಹಿಂದಿನೂ ಹಾಗೆ ಆಗಿದೆ ನೋಡಿ. ಡಾಲರ್ ಇಂಡೆಕ್ಸ್ ಯಾವಾಗ ಬೀಳುತ್ತೋ ಚಿನ್ನದ ಬೆಲೆ ಏರಲು ಶುರುವಾಗುತ್ತೆ. ಡಾಲರ್ ಯಾವಾಗ ಸ್ಟ್ರಾಂಗ್ ಆಗುತ್ತೋ ಚಿನ್ನದ ಬೆಲೆ ಬೀಳುತ್ತೆ. ಇವೆರಡರ ನಡುವೆ ಒಂದು ಉಲ್ಟಾ ಸಂಬಂಧ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಈಗ 3 ಮತ್ತು 4ನೇ ಕಾರಣಗಳ ಬಗ್ಗೆ ಮಾತಾಡೋಣ. ಇವು ದೊಡ್ಡ ದೊಡ್ಡ ಕಂಪನಿಗಳು ಅಂದ್ರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಂದ ಬರೋ ಒತ್ತಡ, ಮಾರುಕಟ್ಟೆ ಕುಸಿತವನ್ನು ಇವು ಇನ್ನಷ್ಟು ಹೆಚ್ಚು ಮಾಡುತ್ತವೆ. ಇದು ಒಂದು ರೀತಿ ವಿಷವರ್ತುಲ. ಮಾರುಕಟ್ಟೆ ಬಿದ್ದಾಗ ಸಾಲ ಮಾಡಿ ಹೂಡಿಕೆ ಮಾಡಿದವರಿಗೆ ಬ್ರೋಕರ್ಗಳು ಮಾರ್ಜಿನ್ ಕಾಲ್ ಮಾಡ್ತಾರೆ. ಅಂದ್ರೆ ನಿಮ್ಮ ಲಾಸ್ ಜಾಸ್ತಿಯಾಗಿದೆ, ಇನ್ನೂ ಹೆಚ್ಚು ದುಡ್ಡು ಹಾಕಿ ಅಂತ. ಆಗ ದುಡ್ಡು ಹೊಂದಿಸೋಕೆ ಹೂಡಿಕೆದಾರರು ತಮ್ಮ ಹತ್ರ ಇರೋ ಚಿನ್ನನ ಮಾರಾಟ ಮಾಡ್ತಾರೆ. ಹೀಗೆ ಮಾರಾಟ ಜಾಸ್ತಿಯಾದಾಗ ಚಿನ್ನದ ಬೆಲೆ ಇನ್ನೂ ಬೀಳುತ್ತೆ. ಆಗ ಇನ್ನೂ ಹೆಚ್ಚು ಜನಕ್ಕೆ ಮಾರ್ಜಿನ್ ಕಾಲ್ ಬರುತ್ತೆ. ಇದು ಹೀಗೆ ಸರಪಳಿ ಥರ ಮುಂದುವರಿಯುತ್ತೆ. ಈ ಮಾರಾಟದ ಪ್ರಮಾಣ ಎಷ್ಟಿತ್ತು ಅಂತ ಗೊತ್ತಾದ್ರೆ ಶಾಕ್ ಆಗುತ್ತೆ. ಮಾರ್ಚ್ 4, 2026 ಒಂದೇ ಒಂದು ದಿನದಲ್ಲಿ ಜಗತ್ತಿನ ಅತಿ ದೊಡ್ಡ ಗೋಲ್ಡ್ ETF ನಿಂದ $2.91 ಬಿಲಿಯನ್ ಹಣವನ್ನ ವಿತ್ಡ್ರಾ ಮಾಡ್ಲಾಯ್ತು. ಅಷ್ಟು ದೊಡ್ಡ ಮೊತ್ತದ ಮಾರಾಟ ಆದ್ರೆ ಮಾರುಕಟ್ಟೆ ಮೇಲೆ ಪ್ರಭಾವ ಬೀರದೇ ಇರುತ್ತಾ? ಹಾಗಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಜನ ಚಿನ್ನದ ಮೇಲೆ ನಂಬಿಕೆ ಕಳ್ಕೊಂಡು ಹೀಗ್ ಮಾಡ್ತಿಲ್ಲ. ಇದು ಆರ್ಥಿಕ ವ್ಯವಸ್ಥೆಯಲ್ಲಿ ಒತ್ತಡ ಜಾಸ್ತಿ ಆದಾಗ ತಾನಾಗಿಯೇ ನಡೆಯೋ ಒಂದು ಮೆಕ್ಯಾನಿಕಲ್ ಪ್ರಾಸೆಸ್ ಅಷ್ಟೇ. ಇದರ ಜೊತೆಗೆ ಚಿನ್ನದ ಫ್ಯೂಚರ್ಸ್ ಟ್ರೇಡಿಂಗ್ ನಡೆಯುವ CME ಎಕ್ಸ್ಚೇಂಜ್ ಮಾರ್ಜಿನ್ ನಿಯಮಗಳನ್ನ 6ರಿಂದ 8ರಷ್ಟುಗೆ ಏರಿಸಿತು. ಈ ಚಿಕ್ಕ ಬದಲಾವಣೆ ಕೂಡ ಮಾರಾಟದ ಒತ್ತಡವನ್ನು ಇನ್ನೂ ಜಾಸ್ತಿ ಮಾಡಿತು. ಸರಿ, ಈಗ ಕೊನೆಯ ಕಾರಣ ನೋಡೋಣ. ಇದು ತುಂಬಾ ಸರಳ ಮತ್ತು ಸಹಜವಾದ ಕಾರಣ: ಪ್ರಾಫಿಟ್ ಬುಕಿಂಗ್. ನೋಡಿ, ಈ ಕುಸಿತ ಆಗೋಕೆ ಮುಂಚೆ 2 ವರ್ಷದಲ್ಲಿ ಚಿನ್ನದ ಬೆಲೆ ಸುಮಾರು 3 ಪಟ್ಟು ಜಾಸ್ತಿಯಾಗಿತ್ತು. ಯಾವುದೇ ಅಸೆಟ್ ಇಷ್ಟು ವೇಗವಾಗಿ ಏರಿದಾಗ ಲಾಭ ಮಾಡ್ಕೊಂಡವರು ಅದನ್ನ ಮಾರಾಟ ಮಾಡಿ ಹಣ ಮಾಡ್ಕೊಳ್ಳೋದು ಸಾಮಾನ್ಯ. ಇದೊಂದು ನಾರ್ಮಲ್ ಮಾರ್ಕೆಟ್ ಸೈಕಲ್ ಅಷ್ಟೇ. ಸರಿ, ಈ ಎಲ್ಲ ಶಾರ್ಟ್ ಟರ್ಮ್ ಕಾರಣಗಳನ್ನ ಪಕ್ಕಕ್ಕಿಟ್ಟು ಈಗ ಚಿನ್ನದ ಲಾಂಗ್ ಟರ್ಮ್ ಭವಿಷ್ಯ ಹೇಗಿರ್ಬೋದು ಅಂತ ನೋಡೋಣ. ಇಲ್ಲಿ ದಾರಿ ಸ್ವಲ್ಪ ಬದಲಾಗಿದೆ ಅಷ್ಟೇ, ಆದ್ರೆ ತಲುಪಬೇಕಾದ ಜಾಗ ಬದಲಾಗಿಲ್ಲ.
ಯಾಕಂದ್ರೆ ಚಿನ್ನದ ಬೆಲೆ ಏರೋಕೆ ಯಾವ ಮೂಲ ಕಾರಣಗಳಿದ್ವೋ ಅವಿನ್ನೂ ಇವೆ. ಜಗತ್ತಿನ ಸೆಂಟ್ರಲ್ ಬ್ಯಾಂಕುಗಳು ಇನ್ನೂ ದಾಖಲೆ ಪ್ರಮಾಣದಲ್ಲಿ ಚಿನ್ನ ಕೊಂಡ್ಕೊಳ್ತಾನೇ ಇವೆ. ಡಾಲರ್ ಮೇಲಿನ ಅವಲಂಬನೆ ಕಡಿಮೆ ಆಗ್ತಿದೆ. ಅಮೆರಿಕಾದಂತಹ ದೇಶಗಳ ಸಾಲ ಏರುತ್ತಲೇ ಇದೆ. ಎಲ್ಲಾ ಅಂಶಗಳು ಲಾಂಗ್ ಟರ್ಮಲ್ಲಿ ಚಿನ್ನಕ್ಕೆ ಪೂರಕವಾಗಿವೆ. ಹಾಗಾಗಿ ನಾವ್ ತಿಳ್ಕೋಬೇಕಿರೋದು ಇಷ್ಟೇ: ಚಿನ್ನದ ಬೆಲೆ ಏರಿಕೆಗೆ ಕಾರಣವಾದ ಮೂಲಭೂತ ಸನ್ನಿವೇಶಗಳು ಬದಲಾಗಿಲ್ಲ. ಈಗಿನ ಈ ಕುಸಿತ ತಾತ್ಕಾಲಿಕ ಅಷ್ಟೇ. ಪ್ರಯಾಣದ ದಾರಿ ಸ್ವಲ್ಪ ಕಷ್ಟಕರವಾಗಿರಬಹುದು, ಆದ್ರೆ ತಲುಪಬೇಕಾದ ಗುರಿ ಇನ್ನೂ ಅದೇ ಆಗಿದೆ. ಕೊನೆಗೆ ಒಂದು ಮಾತಲ್ಲಿ ಹೇಳೋದಾದ್ರೆ, ಮಳೆ ಬಂದಿದೆ ಮತ್ತು ಜನರು ತಮ್ಮ ಛತ್ರಿಗಳನ್ನು ಮಾರಿದ್ದಾರೆ. ಆದ್ರೆ ಹಾಗಂತ ಮಳೆ ನಿಂತಿದೆ ಅಂತ ಅರ್ಥವಲ್ಲ. ಬಹುಶಃ ಬಿಕ್ಕಟ್ಟು ಇನ್ನಷ್ಟು ಆಳವಾಗುತ್ತಿದ್ದಂತೆ ಚಿನ್ನ ಮತ್ತೆ ತನ್ನ ನಿಜವಾದ ಪಾತ್ರವನ್ನು ವಹಿಸಬಹುದು.